ಜಲ್ ಜೀವನ್ ಮಿಷನ್ ನಲ್ಲಿ ಭಾರಿ ಅವ್ಯವಹಾರ. ಅಧಿಕಾರಿಗಳ ಬೇಜವಾಬ್ದಾರಿತನದಿಂದ ಈ ಕೆಲಸ. 200 ಕೋಟಿ ಹಣ ಎಲ್ಲಿ ಹೋಯಿತು ಎಂದು ತಿಳಿಯುತ್ತಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯದಿಂದಲೇ ಈ ಅವ್ಯವಹಾರ ನಡೆದಿದೆ. ನಿರ್ಲಕ್ಷ್ಯ ವಹಿಸಿದ ಅಧಿಕಾರಿಗಳ ವಿರುದ್ಧ ತನಿಖೆ ಆಗಬೇಕು. ಔರಾದ್ ತಾಲೂಕಿನಲ್ಲಿ ಜೆಜೆಎಂ ಹೆಸರಿನ ಅವ್ಯವಹಾರ. ನಾನು 200 ಕೋಟಿ ನಾನು ಮಂಜೂರು ಮಾಡಿದ್ದೀನಿ. ಎಲ್ಲಿ ಭೀ ಕೆಲಸ ಆಗಿಲ್ಲ. ಲೆಟರ್ ಕೊಟ್ಟಿದ್ದೀನಿ ಈಶ್ವರ್ ಖಂಡ್ರೆಗೆ, ತಮ್ಮ ಕಾಪಿ ಕೊಡ್ತೀನಿ. ಪೂರ್ತಿ ಕಳಪೆ ಆಗಿದೆ. ಎಲ್ಲ ಒಂದು ಬಿ ಸರಿ ಕೆಲಸ ಆಗಿಲ್ಲ. ಒಂದು ಬಿ ಕೆಲಸ ಈ ಸರ್ಕಾರ ಬೇರೆ ಇಲ್ಲ, ಅಧಿಕಾರಿ ಮಾಡ್ತಾರೆ. ಅಂದ್ರೆ ಅಧಿಕಾರಿಗಳು ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ. ನಾನು ಪ್ರತಿ ಸಾರಿ ಮೀಟಿಂಗ್ ಮಾಡ್ತಾ ಇದ್ದೀನಿ, ಪ್ರತಿ ಸಾರಿ KDP ಮಾಡ್ತಾ ಇದ್ದೀನಿ, ಪ್ರತಿ ಸಾರಿ ಪೇಪರ್ ಬರ್ತಾ ಇದೆ. ಬಟ್ ಯಾರು ಆಗ್ತಾ ಇಲ್ಲ. ಆಮೇಲೆ ಅವ್ರನ್ನ ಸಸ್ಪೆಂಡ್ ಮಾಡಬಾರ್ದು, ಅವ್ರಿಗೆ ಟ್ರಾನ್ಸ್ಫರ್ ಮಾಡಬಾರ್ದು. ರಿಕವರಿ ಆಗಬೇಕು, ಕ್ರಿಮಿನಲ್ ಕೇಸ್ ಆಗಬೇಕು. ಆಮೇಲೆ ರಿಕವರಿ ಆಗಬೇಕು, ಕ್ರಿಮಿನಲ್ ಕೇಸ್ ಆಗಬೇಕು ಅನ್ನೋ ಒತ್ತಾಯ ಇದೆ. ಇದು ಎಲ್ಲಿ ಜಿಲ್ಲೆಯಾದ್ಯಂತ ಅಷ್ಟೇ ನೋಡಿ, ನಾ ಜಿಲ್ಲೆಗಳಿದೆ ಹಿಂಗ ಇದೇ ಹೇಳ್ತಾರೆ. ಬಟ್ ನಮ್ಮ ಔರಾದ್ ಹಿಂಗಿದೆ. ಔರಾದ್ ತಾಲೂಕಿನಲ್ಲಿ 200 ಕೋಟಿ ಕಳಪೆಯಾಗಿದೆ. ಒನ್ ಬಿ ಹನಿ ನೀರು ಬರ್ತಾ ಇಲ್ಲ. ನಾನು ಗ್ರಾಮ ಸಂಚಾರ ಹೋದರೆ ಪ್ರತಿ ಹಳ್ಳಿಗೆ ನಮ್ಮ ಜನ ಅವರು ನಮ್ಮ ಗಲಾಟೆ ಮಾಡ್ತಾ ಇದ್ದಾರೆ, ನಮ್ಮ ವಿರೋಧ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇದು ಸರಿಯಾಗಿಲ್ಲ. ಅಂದ್ರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಟೋಟಲ್ ಅಧಿಕಾರಿ ಕೆಲಸ ಮಾಡಿಬಿಟ್ಟಾರೆ. ಮೋದಿಜಿ ಅವರ ಇದು ಎಲ್ಲ ಮೋದಿಜಿ ಅವರ ಸಂಕಲ್ಪವು ಈ ಘರ್ ಜಲ್ ನಲಿಂದ ಜಲ್, ಬಟ್ ಈ ಅಧಿಕಾರಿ ಮಾಡ್ತಾ ಇಲ್ಲ. ನಾನು ಶಿವಗೆ ಲೆಟರ್ ಕೊಟ್ಟಿದ್ದೀನಿ, ಮಿನಿಸ್ಟ್ರಿಗೆ ಲೆಟರ್ ಕೊಟ್ಟಿದ್ದೀನಿ, ಬೇರೆ ಎಲ್ಲ ಕಡೆ ಕೊಡ್ತಾ ಇದ್ದೀನಿ. ಮಿನಿಸ್ಟ್ರಿ ಏನು ಹೇಳಿದ್ರು ಸರ್? ಮಿನಿಸ್ಟರ್ ನಾನು ತನಿಖೆ ಮಾಡ್ತೀನಿ ಬರೀತಿದ್ದಾರೆ.